ಇವತ್ತಿನಿಂದ ದೆಹಲಿ ಸರ್ಕಾರದಿಂದ ಆಪರೇಷನ್ ಓಲ್ಡ್ ಕಾರ್ ಅನ್ನು ಮಾಡಲಾಗ್ತಾ ಇದೆ. ಏನಿದು ಆಪರೇಷನ್ ಓಲ್ಡ್ ಕಾರು ಅಂತಂದ್ರೆ ಹೇಳ್ತೀನಿ ನೋಡಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಹಳೆ ಕಾರುಗಳು ಬ್ಯಾನ್ ಆಗುತ್ತೆ ಮತ್ತೆ ಸೀಸ್ ಆಗುತ್ತೆ. 10 ವರ್ಷದ ಡೀಸೆಲ್ ಕಾರು, 15 ವರ್ಷದ ಪೆಟ್ರೋಲ್ ಕಾರುಗಳನ್ನು ಬ್ಯಾನ್ ಮಾಡಲಾಗಿರೋದು. ಇದೊಂದು ರೀತಿಯಾಗಿ ಕಟ್ಟುನಿಟ್ಟಿನ ನಿಗಮ ಅಂತ ಹೇಳ್ಬೋದು ಡೆಲ್ಲಿ ಸರ್ಕಾರದಿಂದ. 40 ಲಕ್ಷಕ್ಕೂ ಹೆಚ್ಚು ಕಾರು, 60 ಲಕ್ಷಕ್ಕೂ ಹೆಚ್ಚು ಬೈಕ್ಗಳಿದ್ದಾವೆ ಈಗಾಗಲೇ, 15 ವರ್ಷಕ್ಕೆ ಮೇಲ್ಪಟ್ಟವು. ಸೊ ಅವಧಿ ಮುಗಿದಿರುವ ಕಾರುಗಳಿಗೆ ಇನ್ನು ಮುಂದೆ ಪೆಟ್ರೋಲ್ ಸಿಗಲ್ವಂತೆ, ಕೊಡಲ್ವಂತೆ. ಇನ್ನು ಮುಂದೆ ಡೆಲ್ಲಿಲಿ ಹಳೆ ವಾಹನಗಳು ಓಡಾಡೋ ಹಂಗಿಲ್ಲ. ವಾಹನಗಳು ಗುಣಮಟ್ಟತೆಯಿಂದ ಕೂಡಿದ್ರೂ ಕೂಡ ಬ್ಯಾನ್ ಅಂತೆ. ಇದೊಂದು ರೀತಿಯಾಗಿ ಬಿಗ್ ಮೂವ್ ಅಂತ ಕಾಣಿಸುತ್ತೆ. ವಾಹನಗಳ ಕಣ್ಗಾವಲಿಗಾಗಿ ಬಂಕ್ಗಳಲ್ಲಿ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಾಗಿದೆ. ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮೆರಾಗಳ ಮೂಲಕ ವಾಹನಗಳನ್ನು ಪತ್ತೆ ಮಾಡಲಾಗುತ್ತೆ. ಆ ವಾಹನಗಳಿಗೆ ದಂಡ ಹಾಕೋದಲ್ಲದೆ ಮುಟ್ಟುಗೋಲು ಹಾಕಬಹುದು ಅಥವಾ ಸ್ಕ್ರಾಪಿಂಗ್ಗೆ ಹಾಕಬಹುದು. ಪ್ರಸ್ತುತ 15 ವರ್ಷಗಳಿಂದ ಹಳೆಯದ್ದಾದಂತಹ CNG ವಾಹನಗಳಿಗೆ ವಿನಾಯಿತಿ ಇದೆ. ಆದರೆ ಭವಿಷ್ಯದ ಹಂತಗಳಲ್ಲಿ ಹಳೆ CNG ವಾಹನಗಳೂ ಕೂಡ ಬ್ಯಾನ್ ಆಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ದೆಹಲಿ ಪ್ರತಿನಿಧಿ ಸಂತೋಷ್ ಲೈನ್ನಲ್ಲೇ ಇದ್ದಾರೆ. ಸಂತೋಷ್, ಇದೊಂದು ರೀತಿಯಾಗಿ ಬಿಗ್ ಮೂವ್. ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಅದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಇದೊಂದು ರೀತಿಯಾಗಿ ಹೊಸ ಮೂವ್. ಆಮೇಲೆ ಅದನ್ನು ಮತ್ತೆ ನಾವು ರಿಜಿಸ್ಟರ್ ಮಾಡೋಂಗಿಲ್ಲ. 15 ವರ್ಷ ಅಂತಂದರೆ ಅದು ಕಂಪ್ಲೀಟ್ ಸ್ಕ್ರ್ಯಾಪ್ಗೆ ಹಾಕ್ಬಿಡ್ತಾರ ಅಂತ ಹಿಂಗೆ? ಶರತ್, ಪ್ರಮುಖವಾಗಿ ಕಳೆದ 10 ವರ್ಷಗಳ ಹಿಂದೆ ದೆಹಲಿಗೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಜಾರಿಗೆ ಬಂತು. ಆ ಸಂದರ್ಭದಲ್ಲೂ ಕೂಡ ಕೇಜ್ರಿವಾಲ್ ನಾನಾ ರೀತಿಯಾದಂತಹ ಒಂದು ಮುಖ್ಯವಾಗಿ ಇಲ್ಲಿರುವಂತಹ ಗಾಳಿಯ ಗುಣಮಟ್ಟವನ್ನ ಹತೋಟಿಗೆ ತರುವಂತಹ ಪ್ರಯತ್ನದಿಂದ ಆಡಿ 1 ಅನ್ನ ಜಾರಿಗೆ ತಂದ್ರು. ಅದಾದ ಬಳಿಕ ಹಂತ ಹಂತವಾಗಿ ಕಾರುಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳಿಗೆ ಕೆಲವೊಂದಿಷ್ಟು ನಿಯಮಗಳನ್ನ, ನಿರ್ಬಂಧಗಳನ್ನ ಹೇರುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇತ್ತು. ಜೊತೆಗೆ ಈ ಹಿಂದೆಯೂ ಕೂಡ ಇದು ಇವತ್ತಿಗೆ ಅಧಿಕೃತವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರು ಕೂಡ ಕಳೆದ 4-5 ವರ್ಷಗಳಿಂದಲೂ ಕೂಡ ಈ ನಿಯಮಗಳು ಜಾರಿಯಲ್ಲಿದೆ. ಯಾಕೆಂತ ಹೇಳಿದ್ರೆ ಈ ನಿಯಮಗಳು 4-5 ವರ್ಷಗಳಿಂದಲೂ ಕೂಡ ಪೆಟ್ರೋಲು 15 ವರ್ಷದ ನಂತರದ ವಾಹನಗಳಿಗೆ ದೆಹಲಿಯಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಮತ್ತೊಂದು ಕಡೆಗೆ 10 ವರ್ಷದ ಹಳೆಯದಾದಂತಹ ಯಾವುದೇ ರೀತಿಯಾದಂತಹ ಕಾರುಗಳನ್ನ, ಡೀಸೆಲ್ ಕಾರುಗಳನ್ನ, ವಾಹನಗಳನ್ನ, ಬಸ್, ಲಾರಿ ಈ ತರ ಯಾವುದನ್ನು ಕೂಡ ರಸ್ತೆಯಲ್ಲಿ ಓಡಾಡೋಕೆ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನು ಕೂಡ ನಿಯಮಗಳನ್ನ ಜಾರಿಗೆ ತಂದಿತ್ತು. ಅದರ ಮುಂದುವರಿದ ಭಾಗವಾಗಿ ಇದೀಗ ಕೆಲವೊಂದಿಷ್ಟು ನಿಯಮಗಳಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ನಿಯಮಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಿಸುವಂತಹ ಸಂದರ್ಭಗಳಲ್ಲಿ ಸಹಜವಾಗಿ ವಾಹನದ ಚಾಲಕರು ಇರ್ಬೋದು ಅಥವಾ ಮಾಲೀಕರು ಯಾರಿರ್ತಾರೆ ಅವರುಗಳು ನೇರವಾಗಿ ಪೆಟ್ರೋಲ್ ಅನ್ನ ಹಾಕಿಸುವಂಥದ್ದು ಅಥವಾ ಡೀಸೆಲ್ ಹಾಕಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭಗಳಲ್ಲಿ ಆ ಒಂದು ನಂಬರ್ ಪ್ಲೇಟ್ಗೆ ಕೆಲವೊಂದಿಷ್ಟು ತಂತ್ರಜ್ಞಾನವನ್ನ ಅಳವಡಿಸುವ ಮುಖಾಂತರವಾಗಿ ಎಷ್ಟು ವರ್ಷದ ಹಳೆಯ ವಾಹನ ಇದು, ಇನ್ನು ಎಷ್ಟು ವರ್ಷಗಳ ಕಾಲ ಈ ಒಂದು ವಾಹನ ರಸ್ತೆಯಲ್ಲಿ ಓಡಾಡೋಕೆ ಅವಕಾಶಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ಆ ನಂಬರ್ ಪ್ಲೇಟ್ ಇಂದ ಪತ್ತೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಓವರ್ ಲಿಮಿಟ್ ಅಂತ ಹೇಳಿದ್ರೆ 15 ವರ್ಷದ ನಂತರದ ಪೆಟ್ರೋಲ್ ಗಾಡಿಗಳಾಗಿದ್ರೆ, 10 ವರ್ಷದ ನಂತರದ ಡೀಸೆಲ್ ವಾಹನಗಳಾಗಿದ್ರೆ ಅದೆಲ್ಲವನ್ನು ಕೂಡ ತಕ್ಷಣವೇ ಆ ಒಂದು ಮಾಲೀಕನಿಂದ ಪೆಟ್ರೋಲ್ ಬಂಕ್ಗೆ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಥಳವನ್ನ, ಪ್ರದೇಶವನ್ನ ಕ್ರಿಯೇಟ್ ಮಾಡಲಾಗಿದೆ. ಅಲ್ಲಿ ಆ ವಾಹನಗಳನ್ನ ಸೀಸ್ ಮಾಡಲಾಗುತ್ತೆ. ಜೊತೆಗೆ ಒಂದು ವೇಳೆ ಮಾತಿನ ಚಕಮಕಿ, ವಾಗ್ವಾದ ಈ ರೀತಿಯ ನಡೆದರೂ ಕೂಡ ಅದನ್ನ ಟೋಯಿಂಗ್ ಮೂಲಕವಾಗಿ ಆ ಟೋಯಿಂಗ್ ಚಾರ್ಜಸ್ ಅನ್ನ 10,000, 5,000, 2,000 ಹೀಗೆ ವಾಹನಗಳ ಮೇಲೆ ಇರುತ್ತೆ ಟೋಯಿಂಗ್ ಚಾರ್ಜಸ್ ಗಳನ್ನ ಹಾಕಲಾಗುತ್ತೆ. ಅದನ್ನು ಕೂಡ ವಾಹನದ ಚಾಲಕರು ಅಥವಾ ಮಾಲೀಕರು ಭರಿಸಬೇಕಾಗುತ್ತೆ. ಅದಕ್ಕೂ ಕೂಡ ದಂಡವನ್ನು ವಿಧಿಸಿ ನೇರವಾಗಿ ಸ್ಕ್ರಾಪಿಂಗ್ ತೆಗೆದುಕೊಂಡು ಹೋಗುವಂತ ಕೆಲಸ ದೆಹಲಿ ಸರ್ಕಾರದಿಂದ ಆಗ್ತಾ ಇದೆ. ಇದು ಒಂದು ಕಡೆ ಅವೇರ್ನೆಸ್, ಜೊತೆಗೆ ಇಲ್ಲಿರುವಂತಹ ವಾತಾವರಣವನ್ನ ಸಂಪೂರ್ಣವಾಗಿ ಹತೋಟಿಗೆ ತರುವಂತ ಕೆಲಸ ಇದೀಗ ದೆಹಲಿ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಆಗ್ತಾ ಇದೆ. ಇದು ಈಗ ದೆಹಲಿಗೆ ಸುತ್ತಮುತ್ತ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅಪ್ ಟು ನವೆಂಬರ್, ಡಿಸೆಂಬರ್ ವೇಳೆಗೆ ನೋಯ್ಡಾ, ಗ್ರೇಟರ್ ನೋಯ್ಡಾ ಅಂತ ಏನು ಕರೀತೇವೆ, ದೆಹಲಿಯ ಸುತ್ತಮುತ್ತ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನದ ಭಾಗಗಳಿಂದ ಗುರುಗ್ರಾಮ್, ನೋಯ್ಡಾ ಹೀಗೆ ಹಲವು ಕೈಗಾರಿಕಾ ಪ್ರದೇಶಗಳಿದೆ, ಇಂಡಸ್ಟ್ರಿಯಲ್ ಪ್ರದೇಶಗಳು, MNC ಕಂಪನಿಗಳು ಇರುವಂತಹ ಪ್ರದೇಶಗಳು, ಇಲ್ಲೂ ಕೂಡ ಜಾರಿಗೆ ಬರುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.